ತೊಲ್ ಕೊಟ್ಟಾಳ ಖುಷಿ ಕೊಟ್ಟಾನ ಅವಾಗ. ಬಿಟ್ಟಾಳ ಈಗ ತ್ರಾಸ ಆಗ್ಯದ. ಆಕೆ ಹಂಗೆ ತೊಲ್ ಕೊಡ್ತೀನಿ ಅಂತ ಹೇಳಿ ಜಿಕ್ಕಂತ ಆಳಂಗೆ. ಹಂಗೆ ಊರಿಗೆ ಹೋಗಿನ ಭಾಳ ದಿನ ಆಗಿಲ್ಲ, ಮನೆನೇ ಹೋಗ್ಯಾಳ. ಮತ್ತೆ ಅಲ್ಲಿದ್ದಾಗ ಎಷ್ಟು ತೆಗ್ಯಾಳ ರೊಕ್ಕ? ಇಲ್ಲಿದ್ದಾಗ ಇಸ್ಕೊಂಡಿಲ್ಲ ಆಕಿ, ಅಲ್ಲಿ ಊರಿಗೆ ಹೋದ್ಮೇಲೆ ಇಸ್ಕೊಂಡಾಳ. ಇಲ್ಲಿದ್ದಾಗ ಕೊಟ್ಟಿಲ್ಲ. ಅಂದ್ರೆ ದುಡ್ದಾರ, ಅವ್ರನ್ನ ದುಡ್ದಿಲ್ಲ ಅನ್ನಲ್ಲ. ಗಂಡ ಹೆಂಡ್ತಿ ದುಡಿದು ಮನೆ ಕಟ್ಕೊಂಡ್ರ, ಇಲ್ಲೇ ಇದ್ದು ಬೆಂಗಳೂರಾಗಿದ್ದು ದುಡಿದ್ರೆ. ಆದ್ರೆ ಹಿಂಗೆ ಫೋನಿಗೆ ಪಾನಿಗೆ ರೊಕ್ಕ ಹಾಕ್ತಿದ್ದ ಅಷ್ಟೇ. ರೊಕ್ಕ ಪಿಕ್ಕ ಏನು ಹಾಕಿಲ್ಲ. ಸುಳ್ಳು ಕೇಳ್ಬೇಕು ಅಂದ್ರೆ ಈಕೆ ಊರಿಗೆ ಹೋದ್ಮೇಲೆ ಅಷ್ಟು ರೊಕ್ಕ ಇಸ್ಕೊಂಡ್ಲು. ಏನೇನು ಹೇಳ್ದೆ, ಅಲ್ಲಿರಾಗ ಏನು ₹1 ಕೇಳ್ತಿದ್ದಿಲ್ಲ. ನಾನು ಹಾಕ್ತೀನಿ ಅಂದ್ರೆ ಬೇಡ ಅಂತಿಲ್ಲ. ಇಲ್ಲಿ ಊರಿಗೆ ಬಂದ್ಮೇಲೆ ಎಲ್ಲ ಮಾಡಿದ್ರು ಅಂತ. ಏನು ಫುಲ್ ಕಡಿಮೆ ಬರ್ತಂತ ರೊಕ್ಕ ಹಾಕ್ಯ ನೀವು? ಕಡಿಮೆ ಬರ್ತದೆ ಅಂತೇನಲ್ಲ, ಕೊಡಂಗೆ ಕೊಟ್ಟಾನ, ಗೊತ್ತಾಗಿಲ್ಲ. 30 ಲಕ್ಷ ಯಾರನ್ನ ಕೊಡ್ತಾರೆ? ಕೊಡ್ತಾರ, ಬೇಕಿದ್ದಾರ. ಮೋಸ ಮಾಡಾರ ಇರ್ತಾರಂತ ಯಾರಿಗ್ ಗೊತ್ತ. ಸಾಲ ಅಂತ ಕೊಡ್ತಾರ, ಆಯ್ತಾ? ಸಾಲ ಅಂತ ಕೊಡ್ತಾರ ಅನ್ನೋ ಒಪ್ಕೊಂತೀನಿ ನೀನು. ಅಲ್ಲ, ಹಿಂಗ್ ಮೋಸ ಮಾಡ್ತಾ ಅಂತ ಅವನಿಗೇನು ಗೊತ್ತ? 30 ಲಕ್ಷ ಕೊಟ್ಟ ಅದೇನ್ ಕಟ್ಟ ಇದೆ ಹೇಳಿ? ಯಾರಿಗೆ ಮಕ್ಕಂತಾರಲ್ಲ, ಯಾಕೆ ಕೊಡ್ಬೇಕು ಹೇಳಿ? ಪ್ರೀತಿ ಇರ್ತದಲ್ಲ, ಏನಾನ ಕೊಡ್ಸೋದಕ್ಕೂ ಕೊಡ್ಸೋದ ಅವ್ರ ಕೈಲಿ ಆದಷ್ಟು ಕೊಡ್ತಾರೆ. 30 ಲಕ್ಷ ರೂಪಾಯಿ ಹೆಂಗ್ ಕೊಡ್ತಾನ? ಬಂಗಾರ ಅಂತೆಲ್ಲ ಅವನಿಗೆ ರೊಕ್ಕ ಅವ ನಡೀತದ. ಹೋಗಿ ಬಿಡು, ಕೊಟ್ಟನ ಏನೋ ಪ್ರೀತಿ ಕೊಟ್ಟನ ಅಂದ್ರೆ ಆಯ್ತು, ಹೋಯ್ತು. ಅಂತಾನೆ, ನೀನ್ ಅಷ್ಟೇ ಯಾಕೆ ಕೊಟ್ಟಿದಪ್ಪ ಅಂತಂದ. ನಾನು ಇಲ್ಲ, ನಾನು ಎದಕ್ ಕೊಟ್ಟಿನಿ ಅಂದ್ರೆ ನನ್ನ ಜೀವನನೇ ಹಾಕಿದೆ. ನಾನು ಆಕಿನ ಜೀವನ ನಾನಿದ್ದೆ, ಅದಕ್ಕೆ ನಾನು ಕೊಟ್ಟಿನಿ. ಆಕಿ ಇಷ್ಟು ಮೋಸ ಮಾಡಿ ಸಾಯ್ಬಿಡ್ತಾಳೆ ಅಂತ ನನಗೆ ಗೊತ್ತಿರಲಿಲ್ಲ. ಅವ್ರದ್ದು ಹಂಗೆ ಇವತ್ತಿಂದಲ್ಲ ನಿನ್ನಿದಲ್ಲ, ಅವ್ರು ಸಣ್ಣರಿರಾಗ್ಲಿದ್ದ ಇಬ್ರು ಪ್ರೀತಿ ಮಾಡ್ತಾರೆ. ಹಂಗೆ ಇಷ್ಟು ನಡ್ಬರಕ್ ಕುತಿಕ್ ಹೋಯ್ತಾರಂತ ನನಗೆ ಗೊತ್ತಿಲ್ಲ. ಅವ್ರಿಬ್ರು ಲಗ್ನ ತನ ಹೋಗಿ ನೀವು ನಿಂತದ ಮತ್ತೆ ಬೇರೆದಾರನ್ನ ಕೊಟ್ರಾಕಿನ ಅಷ್ಟು ಇದ್ರೂ. ಮತ್ತೆ ಈಗ ಆ ನಂಬಿಕೆಲಿಂದಾನೇ ನಾವು ಸಣ್ಣರಾಗ್ಲಿದ್ದ ಪ್ರೀತಿ ಮಾಡಿವಲ್ಲ ಅಂತೇಳಿ ಆ ನಂಬಿಕೆ ಇನ್ನ ಉಳಿಸ್ಕೊಂಡು ಹೋಗ್ತಾಳೆ ಅನ್ನಂಗೆ ಅವಾಗ ಆಗ್ಯದ. ಆಕೆ ನಡ್ಬರ್ಕ್ ಕುತಿಕ್ ಹೋಯೋದು ಯಾರಿಗೆ ಗೊತ್ತಿಲ್ಲ. 30 ಲಕ್ಷ ರೂಪಾಯಿ ಹೆಂಗ್ ಕೊಟ್ಟನಂತ ಅದಕ್ಕೊಂದು ರೀಸನ್ ಬೇಕಲ್ಲ. ನಂಬಿಕೆ ಆಯ್ತು ಬಿಡು, ನಂಬಿಕೆ ನನ್ ಜೊತೆ ಮಕ್ಕಂತಿದೆ ಅಂತ ಕೊಟ್ಟನ ಹೆಂಗ? ಯಾರಿಗೆ ಗೊತ್ತ? ಅವ್ರಿಗೆ ಗೊತ್ತ, ಆಕೆಗೆ ಗೊತ್ತ. ಕಾರಣ ಬೇಕಿಲ್ಲ 30 ಲಕ್ಷ ರೂಪಾಯಿ ಕೊಟ್ಟನಂದ್ರ ಗೊತ್ತಿಲ್ಲ. ಆದ್ರೆ ಆತ ಸುಳ್ಳು ಹೇಳಲ್ಲ ಅಂತ ನನಗೆ ಗೊತ್ತದ. ಆಯ್ತು, ಕೊಟ್ಟ ಸುಳ್ಳು ಹೇಳಲ್ಲ, ಕರೆನೇ ಹೇಳಿರ್ತಾನ. ಕೊಟ್ಟನಂತಾನೆ ಒಪ್ಕೊಂತೀನಿ. ಇಲ್ಲ, ಆತ ಮಕ್ಕಳ ಮೇಲೆ ಆಣೆ ಮಾಡ್ಯಾನಂದ್ಮೇಲೆ ಅವನಿಗೆ ಸುಳ್ಳು ಹೇಳಲ್ಲ ಅಂತ ನನಗೆ ಗೊತ್ತು. ಆಕಿ 30 ಲಕ್ಷ ರೂಪಾಯಿ ಆದ್ಮೇಲೆ ಆಕಿ ಹಂಗಿಸ್ಕೊಂಡ ಇವಂಗ್ ಕೊಟ್ಟ. ನಾನು ತುಳು ಕೊಡ್ತೀನಿ, ನನ್ನ ಮಕ್ಕತನ ರೊಕ್ಕ ಕೊಡತಾನಂತ ಇಸ್ಕೊಂಡಲ್ಲ ಬಾಡಿಗೆ. ಈಗೇನಂತ, ನನ್ನ ರೊಕ್ಕ ನನಗೆ ಕೊಡಂದ್ರೆ ನಾ ಯಾಕೆ ಕೊಡ್ಲಿ ಅಂತ. ಯಾಕೆ ಕಟ್ಟಿದ್ದೆ ಆಯ್ತು, ನನ್ನ ಮುಟ್ಟ್ಯಾವಂತ ಆಕೆ. ನಾನು ಲಗ್ನ ಮಾಡ್ಕೊಂಡಿಲ್ಲ, ಅದಕ್ಕೆ ನೀನು ಮೋಸ ಮಾಡಿ ನಾನು ಹಿಂಗಂತ ಲಗ್ನ ಮಾಡ್ಕೊಳಕ್ ನಾ ಏನ್ ಮಾಡ್ಲೆ? ನಾನು ಆಕಿನ ಲಗ್ನ ಆದ್ಮೇಲೆ ನಾನು 2 ವರ್ಷಕ್ಕೆ ಮದುವೆ ಆಗಿನವ. ತಾನೇ ಬಡ ಮಾಡಿದೆ ಮಾಡ್ಕೊಂಡ ಅವಲ್ಲಿ ಅಂದ್ರೆ ನಾವಲ್ಲಿ ಅಂತಿದ್ನೇನು ಅಂತ. ತಾನೇ ಹೋಗಿ ಕೊಟ್ರೆ ಮನ್ಯಾಗ ತಾಯಿ ಅವರೆಲ್ಲಾರು ಕೂಡ್ಗಿಸಿ ಮಾಡಿ ಕೊಟ್ರ ಮಾಡ್ಕೊಂಡಾಳ. ಈಗಿದ್ರೆ ನನ್ನ ಮೇಲೆ ಅಂದ್ರೆ ನಾ ಏನ್ ಮಾಡ್ಲಿ? ತನ್ನ ಮದುವೆ ಆದ್ಮೇಲೆ 2 ವರ್ಷಕ್ಕಾಗಿ ನಾನು ಮದುವೆ ಅಂತ ನಲ್ಲಾರ ಬಟ್ಟಿಗೆ ಹಿಂಗೆ ಅಂದಿರ್ತಾಳ ಅಷ್ಟೇ. ಅಟ್ಟಿದ್ದೆ ಬಿಟ್ಟಿದ್ದೆಪ್ಪ, ನನಗೆ ಮಕ್ಕಂದಿದೆ, ನಾ ಇಸ್ಕೊಂಡಿನ ಬಾಡಿಗೆ ಅಂತ ಅಂದಾರ ಬಟ್ಟಿಗೆ ಹಂಗಂದ ಮನೆ ಮಾಡ್ಕೊಂಡ. ನನಗಂದ